ಬ್ರದರ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕಿ ಶ್ರೀರಾಮ್ ಕನ್ನಡ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಟೆಕ್ ಚಾನಲ್ ವಿಡಿಯೋ ಕೂಡ ಶೂಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಇನ್ನೊಂದು ಚಾನಲ್ ಕೂಡ ಆಯ್ತು. ತುಂಬಾ ಜನ ನಮ್ಮ ಈ ಟೆಕ್ ಚಾನಲ್ ಸಬ್ಸ್ಕ್ರೈಬರ್ಸ್ಗಳು ಆ ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡಿದ್ರಿ. ಶ್ರೀರಾಮ್ ಟಾಕ್ಸ್ ಅಲ್ಲಿ ಕ್ರಿಕೆಟ್ ಅಪ್ಡೇಟ್ಸ್ ನ ಕೂಡ ಮಾಡ್ತಿದ್ದೆ. ಹಾಗಾಗಿ ಟೆಕ್ ವಿಡಿಯೋಸ್ ನ ಕೂಡ ಕಂಟಿನ್ಯೂ ಮಾಡೋಣ. ಏನಕ್ಕೆ ಒಂದು ಚಾನಲ್ ಹಾಗೆ ಬಿಡೋಣ ಅಂತ ಕೂಡ ಅನಿಸ್ತು. ಏನಕ್ಕೆ ಅಂದ್ರೆ ಅವಾಗ್ಲಿಂದ ಕೂಡ ನಾನು ಈ ಒಂದು ಟೆಕ್ ಕೆಟಗರಿಲೇ ಬೆಳ್ಕೊಂಡು ಬಂದಿದ್ದು. ಹಾಗಾಗಿ ಈ ಒಂದು ಚಾನಲ್ ನ ಕೂಡ ಕಂಟಿನ್ಯೂ ಮಾಡೋಣ ಅಂತ ಆಲ್ಮೋಸ್ಟ್ ಈ ಒಂದು ಚಾನಲ್ ಕೂಡ ಇನ್ನ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಟೆಕ್ ವಿಡಿಯೋಸ್ಗಳು, ಗ್ಯಾಜೆಟ್ ರಿವ್ಯೂಸ್ಗಳು, ಸ್ಮಾರ್ಟ್ ಫೋನ್ ರಿವ್ಯೂಸ್ ಅದು ಇದು ಅಂತ ಬರ್ತಾನೆ ಇರುತ್ತೆ. ಹಾಗೆ ನಿಮ್ಮ ಸಪೋರ್ಟ್ ಪ್ರೀವಿಯಸ್ ಆಗಿ ಯಾವ ರೀತಿ ತೋರಿಸ್ತಾ ಇದ್ರಿ ಅದೇ ರೀತಿ ಒಂದು ಸಪೋರ್ಟ್ ಅನ್ನ ಇನ್ನು ಮುಂದೆ ಬರೋ ವಿಡಿಯೋಸ್ಗಳಲ್ಲೂ ಕೂಡ ಶೋ ಮಾಡಿ. ಪ್ರತಿ ವಿಡಿಯೋ ಕೂಡ ಲೈಕ್, ಶೇರ್, ಕಾಮೆಂಟ್ ಮಾಡ್ತೀರಿ. ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಕೂಡ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ ಏನು ಅಂದ್ರೆ, ನಿಮ್ಗೆ ಈಗಾಗಲೇ ವಿಡಿಯೋದ ಟೈಟಲ್ ಮತ್ತೆ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಇಷ್ಟು ದಿನ ನೀವ್ ಏನ್ ಮಾಡಿದ್ರಿ ಅಂದ್ರೆ ಯಾವ್ದೋ ಒಂದು ಜಿಮೇಲ್ ಅನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರಿ. ಸುಮ್ನೆ ಅಂದ್ರೆ ಸ್ಟಾರ್ಟಿಂಗ್ ಹೊಸ ಮೊಬೈಲ್ ತಗೊಂಡಾಗ ಇಲ್ಲಾಂದ್ರೆ ಒಂದು ಮೊಬೈಲ್ ಸಿಕ್ತಾಗ ನೀವೇನ್ ಮಾಡ್ತೀರಿ, ಅದೊಂದು ಸಿಂಪಲ್ ಆಗಿ ಏನೊಂದು ನೇಮನ್ನ ಹಾಕಿ ಒಂದು ಜಿಮೇಲ್ ಅಡ್ರೆಸ್ ನ ಕ್ರಿಯೇಟ್ ಕೂಡ ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲ್ ಆಗಿ Heaven123, Angel123 ಇಲ್ಲಾಂದ್ರೆ ಅದು ಇದು ಏನಾದ್ರು ನಿಮ್ಮ ನೇಮ್ ಮುಂದೆ ಏನಾದ್ರು ಅಂದ್ರೆ ಅದು ನೇಮ್ ನಿಮ್ಗೆ ಚೆನ್ನಾಗಿ ಕಾಣ್ತಾರಲ್ಲ, ಇಮೇಲ್ ಅಡ್ರೆಸ್ ನಿಮ್ಗೆ ಚೆನ್ನಾಗಿ ಕಾಣ್ತಾರಲ್ಲ, ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರ. ಆದ್ರೆ ಯಾವ ತರ ಚೇಂಜ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಈಗ ಗೂಗಲ್ ಕಡೆ ಹೊಸ ಅಪ್ಡೇಟ್ ಅನ್ನ ತಗೊಂಡ್ಬಂದಿದ್ದಾರೆ. ಅಂದ್ರೆ ನಿಮ್ಮ ಜಿಮೇಲ್ ಅಡ್ರೆಸ್ ನ ನೇಮ್ ಆಗಿರ್ಬೋದು ಮತ್ತೆ ಒಂದು ಐಡಿ ಆಗಿರ್ಬೋದು ಕಂಪ್ಲೀಟ್ ಆಗಿ ಚೇಂಜ್ ಕೂಡ ಮಾಡ್ಬೋದು. ಈಗ ನೀವು ಅಂದ್ರೆ ವರ್ಷಕ್ಕೊಂದ್ಸಲಿ ಚೇಂಜ್ ಮಾಡೋ ಅಪ್ಡೇಟ್ ನ ಕೂಡ ಕೊಟ್ಟಿದ್ರೆ. ಹಾಗಾಗಿ ಒಂದ್ಸಲಿ ನೀವು ಚೇಂಜ್ ಮಾಡಿದ್ರಿ ಅಂದ್ರೆ ಮತ್ತೆ ನೀವು ಚೇಂಜ್ ಮಾಡ್ಬೇಕು ಅಂದ್ರೆ 1 ವರ್ಷ ಬಿಟ್ಟೆ ಅದು ಪಾಸಿಬಲ್ ಕೂಡ ಆಗೋದು. ಮತ್ತೆ ಲೈಫ್ ಟೈಮ್ ಅಲ್ಲಿ ಕೇವಲ ಒಂದು 3 ಸಲ ಚಾನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈಗ ನಿಮ್ಮ ಜಿಮೇಲ್ ಐಡಿನ ಕೂಡ ಚೇಂಜ್ ಮಾಡ್ಕೊಬಹುದು, ಹೊಸ ನೇಮನ್ನ ಕೂಡ ಸೆಟ್ ಮಾಡ್ಕೊಬಹುದು. ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನೀವು ನಿಮ್ಮ ಫೋನ್ ನಲ್ಲಿರುವ ಜಿಮೇಲ್ ಐಡಿನ ಚೇಂಜ್ ಮಾಡಬೇಕು ಅಂದ್ರೆ ಫಸ್ಟ್ ನಿಮ್ಮ ಫೋನ್ ನ ತಗೊಳ್ಳಿ. ಅದಾದ್ಮೇಲೆ ಜಿಮೇಲ್ ಅಂತ ಒಂದು ಆಪ್ ಕೂಡ ಕಾಣುತ್ತೆ. ನಿಮ್ಮ ಫೋನ್ ಅಲ್ಲಿ ಒಂದು ಆಪ್ ಕೂಡ ಇರುತ್ತೆ. ಸಿಂಪಲ್ ಆಗಿ ಜಿಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಲ್ಟಿಪಲ್ ಅಕೌಂಟ್ಸ್ ಗಳನ್ನ ನೀವು ಯೂಸ್ ಮಾಡ್ತಿದ್ದೀರಿ ಅಂದ್ರೆ ಸಿಂಪಲ್ ಆಗಿ ನೋಡಬಹುದು ಯಾವ ಒಂದು ಜಿಮೇಲ್ ಅಕೌಂಟ್ ನ ಐಡಿನ ಚೇಂಜ್ ಮಾಡಬೇಕು. ಸಿಂಪಲ್ ಆಗಿ ಇಲ್ಲಿ ಪ್ರೊಫೈಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಬಹುದು ನನ್ನ ಫೋನ್ ಅಲ್ಲಿ ಒಂದು 4-5 ಜಿಮೇಲ್ ಐಡಿ ಕೂಡ ಇದೆ. ಹಾಗಾಗಿ ನೀವು ಯಾವ ಅಕೌಂಟ್ ನ ಜಿಮೇಲ್ ಐಡಿ ಚೇಂಜ್ ಮಾಡಬೇಕು ಆ ಒಂದು ಜಿಮೇಲ್ ಐಡಿಗೆ ಸ್ವಿಚ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಮೇಲ್ಗಡೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಕೂಡ ಕಾಣುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ಈ ಒಂದು ಜಿಮೇಲ್ ಐಡಿನ ಚೇಂಜ್ ಕೂಡ ಮಾಡಿದ್ದೀನಿ ಪ್ರೀವಿಯಸ್ ಆಗಿ. ನಾನು ನಿಮ್ಗೆ ಅದನ್ನ ನಿಮ್ಗೆ ಕೂಡ ತಿಳಿಸ್ಕೊಡ್ತೀನಿ ಯಾವ ತರ ಚೇಂಜ್ ಮಾಡೋದು ಅಂತ. ಅದಾದ್ಮೇಲೆ ನೋಡಬಹುದು ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದ್ರೆ ಪರ್ಸನಲ್ ಇನ್ಫೋ ಅಂತ ಇನ್ನೊಂದು ಆಪ್ಷನ್ ಕೂಡ ಕಾಣುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ಇಲ್ಲೇ ಕೂಡ ಕಾಣ್ತಾ ಇರುತ್ತೆ. ಸಿಂಪಲ್ ಆಗಿ ಇಮೇಲ್ ಅಂತ ಕಾಣುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಗೂಗಲ್ ಅಕೌಂಟ್ ಇಮೇಲ್ ಅಂತ ಕಾಣುತ್ತೆ. ಫಸ್ಟ್ನೇ ಆಪ್ಷನ್ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದು ಆಪ್ಷನ್ ಓಪನ್ ಕೂಡ ಆಗುತ್ತೆ. ಅದಾದ್ಮೇಲೆ ನೀವು ಹೌದಾ ಅಲ್ವಾ ಅಂತ ವೆರಿಫೈ ಕೂಡ ಮಾಡ್ಬೇಕಾಗುತ್ತೆ. ಸಿಂಪಲ್ ಆಗಿ ನಿಮ್ಮ ಫಿಂಗರ್ ಪ್ರಿಂಟ್ ಇಂದ ಅದನ್ನ ವೆರಿಫೈ ಕೂಡ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ನಾನು ಈಗಾಗಲೇ ಅದನ್ನ ಚೇಂಜ್ ಕೂಡ ಮಾಡಿದ್ದೀನಿ. ನೀವು ಇದನ್ನ ಚೇಂಜ್ ಮಾಡ್ಕೊಬೇಕು ಅಂದ್ರೆ ಇಲ್ಲೇ ಕೆಳಗಡೆ ಚೇಂಜ್ ಗೂಗಲ್ ಅಕೌಂಟ್ ಇಮೇಲ್ ಅಂತ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೇಲ್ಗಡೆ ನಿಮ್ಮ ಒರಿಜಿನಲ್ ಜಿಮೇಲ್ ಐಡಿ ಕೂಡ ಕಾಣ್ತಾ ಇರುತ್ತೆ. ಅದನ್ನೊಂದ್ಸಲಿ ಕನ್ಫರ್ಮ್ ಕೂಡ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಮತ್ತೆ ಇಲ್ಲಿ ಕೆಳಗಡೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದ್ರೆ ಯೂಸರ್ ನೇಮ್ ಅಂತ ಕೂಡ ಕಾಣ್ತಾ ಇರುತ್ತೆ. ಅಂದ್ರೆ ಈಗ ಮುಂಚೆ ಏನಾದ್ರು ಒಂದು ಎಕ್ಸಾಂಪಲ್ ಆಗಿ ಏನಾದ್ರು ಇಟ್ಕೊಂಡಿದ್ರಿ ಅನ್ಕೊಳ್ಳಿ, ಸೊ ಅದನ್ನ ಚೇಂಜ್ ಮಾಡಿ ಇಲ್ಲಿ ಕೆಳಗಡೆ ನೋಡ್ಬೋದು ಯೂಸರ್ ನೇಮ್ ಅಂತ ಕಾಣ್ತಲ್ಲ, ಇಲ್ಲಿ ಹೊಸದಾಗಿ ಏನಾದ್ರು ಸೆಟ್ ಮಾಡ್ಕೊಬೇಕು. ಈಗ ಎಕ್ಸಾಂಪಲ್ ಹೇಳಕ್ ಹೋದ್ವಿ ಅಂದ್ರೆ Shriram123 ಇದೆ ಅಂತ ಅನ್ಕೊಳ್ಳಿ. ಪ್ರೀವಿಯಸ್ ಇಮೇಲ್ ನಂದಿದ್ದು Shriram123. ಈಗ ನಾನು ಚೇಂಜ್ ಮಾಡ್ಕೊಂಡಿರೋದು Shriram451 ಅಂತ ಚೇಂಜ್ ಮಾಡ್ಬೇಕು ಅನ್ಕೊಂತೀನಿ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಯೂಸರ್ ನೇಮ್ ಅಂತ ಕಾಣ್ತಲ್ಲ ಇಲ್ಲಿ Shriram451 ಅಂತ ಹಾಕ್ತೀನಿ. ಅದಾದ್ಮೇಲೆ ಸಿಂಪಲ್ ಆಗಿ ಚೇಂಜ್ ಇಮೇಲ್ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ. ನೇಮ್ ಅನ್ನ ಅಂದ್ರೆ ಅಲ್ಲಿ ಎಂಟರ್ ಮಾಡ್ತಾ ನನಗೆ. ಅದಾದ್ಮೇಲೆ ಸಿಂಪಲ್ ಆಗಿ ಚೇಂಜ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಕೆಳಗಡೆ ಎಸ್ ಐ ಅಗ್ರಿ ಅಂತ ಇನ್ನೊಂದು ಆಪ್ಷನ್ ಕೂಡ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ವಿತಿನ್ ಸೆಕೆಂಡ್ಸ್ ಅಲ್ಲಿ ನಿಮ್ಮ ಜಿಮೇಲ್ ನ ಹೊಸ ನೇಮ್ ಇಲ್ಲಿ ಕ್ರಿಯೇಟ್ ಕೂಡ ಆಗುತ್ತೆ. ಒಂದು 2-3 ನಿಮಿಷ ಟೈಮ್ ಕೂಡ ಕೊಡಿ. ಅದಾದ್ಮೇಲೆ ಮುಂದೆ ಕನ್ಫರ್ಮ್ ಮೇಲ್ ಕೂಡ ಬರುತ್ತೆ. ಅದ್ರ ಮುಖಾಂತರ ನೀವು ತುಂಬಾ ಕನ್ಫರ್ಮ್ ಮಾಡ್ಕೊಂಡು ಹೊಸ ಜಿಮೇಲ್ ಐಡಿ ಇಲ್ಲಿ ಕ್ರಿಯೇಟ್ ಕೂಡ ಆಗುತ್ತೆ. ನೀವೀಗ ಬೇರೆ ಕಡೆ ಇಮೇಲ್ ಐಡಿ ಕೊಡ್ಬೇಕು ಅಂದ್ರೆ ಈಗ ಹೊಸದಾಗಿ ಚೇಂಜ್ ಆಗಿದಿಲ್ಲ ಅದೇ ಇಮೇಲ್ ನ ಕೂಡ ಕೊಡ್ಬೇಕಾಗುತ್ತೆ. ಮತ್ತೆ ನೀವು ಕೇಳ್ಬೋದು, ಕೆಲವರಿಗೆ ಡೌಟ್ ಕೂಡ ಇರುತ್ತೆ, ಹಾಗಾದ್ರೆ ಹಳೆ ಇಮೇಲ್ ಅಡ್ರೆಸ್ ನಾವು ಬೇರೆ ಕಡೆ ಕೊಟ್ಟಿರ್ತೀವಲ್ಲ, ಹಾಗಾದ್ರೆ ಆ ಒಂದು ಮೇಲ್ಸ್ ಗಳು ಬರಲ್ಲ ಅಂತ. 100% ಅದೇ ಮೇಲ್ಸ್ ಕೂಡ ಬರುತ್ತೆ. ಆದ್ರೆ ಈಗ ಹೊಸದಾಗಿ ಎಲ್ಲಾದ್ರೂ ಪ್ರೊವೈಡ್ ಮಾಡ್ತೀರಾ, ನಿಮ್ಮ ಒಂದು ಜಿಮೇಲ್ ಐಡಿನ ಕೊಡ್ತೀರಾ ಅಂದ್ರೆ ಈಗ ಹೊಸದಾಗಿ ಏನೊಂದು ಐಡಿ ಕ್ರಿಯೇಟ್ ಆಗಿದಿಲ್ಲ ಆ ಒಂದು ಜಿಮೇಲ್ ನ ಬೇರೆ ಬೇರೆ ಕಡೆ ಕೊಡಿ, ಆಲ್ಮೋಸ್ಟ್ ನಿಮ್ಗೆ ಮೇಲ್ಗಳು ಬಂದೇ ಬರುತ್ತೆ. ಏನು ಕೂಡ ಚೇಂಜಸ್ ಇಲ್ಲಿ ಆಗೋದಿಲ್ಲ. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.